ನಾಳೆ ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ನಡೆಯುತ್ತೆ. ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸೋದಕ್ಕೆ ರಾಜ್ಯದ ಜನತೆ ಸಜ್ಜಾಗಿದ್ದಾರೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ. ಹೂವು, ಹಣ್ಣು, ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಮಾವಿನ ಸೊಪ್ಪು, ಬಾಳೆಕಂದು ಖರೀದಿಗೆ ಜನರ ದಂಡೆ ದೌಡಾಯಿಸಿದೆ. ಪೂಜಾ ಸಾಮಗ್ರಿ ಖರೀದಿಯಲ್ಲಿ ಮಹಿಳೆಯರು ಬ್ಯುಸಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಕಾಲಿಡೋಕ್ಕೂ ಕೂಡ ಆಗೋದಿಲ್ಲ, ಅಷ್ಟೊಂದು ಜನ ಸೇರಿದ್ದಾರೆ. ನಾಳೆ ಹಬ್ಬ ಇರೋದ್ರಿಂದ ಎಲ್ಲರೂ ಕೂಡ ಅದ್ಧೂರಿಯಾಗಿ ಹಬ್ಬವನ್ನು ಆಚರಿಸೋದಕ್ಕೆ ಬೇಕಾದಂತಹ ಸಾಮಗ್ರಿಗಳ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ನಾಳೆ ಹಬ್ಬ ಆಚರಣೆ ಮಾಡಬೇಕು ಅಂತ ಮಾತ್ರ ಬಂದಿದ್ದೀವಿ. ಇವಾಗ ನೋಡಬೇಕು ದರಗಳು ನಾವು ಅಲ್ಲಿ ವಿಚಾರ ಮಾಡಿದಾಗ ತುಂಬ ಏರಿಸಿದ್ದಾರೆ ಅಂತ ಗೊತ್ತು. ಬಟ್ ದೇರ್ ಈಸ್ ನೋ ಅದರ್ ವೇ, ನಾವು ತಗೊಳ್ಳೇಬೇಕು, ಮಾಡಲೇಬೇಕು. ಇವಾಗ ವ್ಯಾಪಾರಸ್ಥರಿಗೂ ಇದೊಂದು ಅವಕಾಶ. ಅವರು ರೇಟ್ಸ್ ಎಲ್ಲ ಏರಿಸಿ ಅವರು ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ ಇದು ನಮಗೂ ತಪ್ಪನಿ ಪರಿಸ್ಥಿತಿ. ನಾವು ಮಾಡಲೇಬೇಕು, ಮಾಡಲೇಬೇಕು. ಅದು ನಾವು ತಪ್ಸೋಕ್ಕೂ ಆಗಲ್ಲ, ಮಾಡಲೇಬೇಕು. ಆ ವಿಚಾರದಿಂದ ಹೆಚ್ಚು ಕಡಿಮೆ ಯಾವುದೋ ಒಂದು ತಗೊಳ್ತೀವಿ, ಮಾಡ್ತೀವಿ. ಇವಾಗಿಲ್ಲ, ಮಾಡಬೇಕು ಸರ್. ಇವಾಗ ಬಂದಿದ್ದು ಪೂಜೆದೆಲ್ಲ ಆಯಿತು, ಆಲ್ಮೋಸ್ಟ್ ಆಯಿತು. ಇವಾಗ ಇನ್ನೂ ಏನೇನು ಉಳಿದಿದೆ ಎಲ್ಲ ತಗೋಬೇಕು ಅಂತ ಬಂದಿದ್ವಿ. ಹೆಚ್ಚು ಶಾಪಿಂಗ್ ಮಾಡಕ್ಕೆ ಬಂದಿದ್ದೀನಿ. ಮಾರ್ಕೆಟಲ್ಲಿ ನೋಡಿದ್ರೆ ಒಂಚೂರು ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಕಡಿಮೆ ರೇಟ್ ಅಂತೇಳಿ ಬ್ಯಾಂಗ್ಳೂರಲ್ಲಿ ಇರೋರೆಲ್ಲ ಮಾರ್ಕೆಟಿಗೆ ಬಂದ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಶಾಪಿಂಗ್ ಕೂಡ ಆಯಿತು ಹಬ್ಬಕ್ಕೆ. ಮಾರ್ಕೆಟ್ ಅಂತ ಹೇಳಿದ್ರೆ ಅದು ಬೇರೆ ಹಬ್ಬ ಇದೆಯಲ್ಲ ಸರ್, ಅದಕ್ಕೋಸ್ಕರ ರೇಟ್ ಜಾಸ್ತಿನೇ ಇದೆ. ಇನ್ನು ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ನಾಳೆ ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬ, ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ಗೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಆಗಮಿಸಿದ್ದಾರೆ. ನಾನು ಕೂಡ ಸದ್ಯ ಕೆಆರ್ ಮಾರ್ಕೆಟ್ನ ಮೇಲೂ ಇರುವಂಥ ಫ್ಲೈಓವರ್ ಮೇಲಿದ್ದೀನಿ. ಪೊಲೀಸರು ಜನರನ್ನು, ವಾಹನಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದಷ್ಟು ಜನಸಂಖ್ಯೆ ಸೇರಿರುವಂಥದ್ದು. ಆ ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಬೆಳಗ್ಗೆ 4 ಗಂಟೆಯಿಂದ ಸದ್ಯ ಇಲ್ಲಿವರೆಗೂ ಕೂಡ ಸಾವಿರಾರು ಜನರು ತಮಗೆ ಬೇಕಾದಂತಂದರೆ ನಾಳೆ ಹಬ್ಬಕ್ಕೆ ಬೇಕಾದಂಥ ಹೂವು, ಕಾಯಿ, ಹಣ್ಣು ಈ ಥರದನ್ನೆಲ್ಲವೂ ಕೂಡ ಕಡಿಮೆ ದರಕ್ಕೆ, ಅಂದರೆ ಸಾಮಾನ್ಯವಾಗಿ ಕೆಆರ್ ಮಾರ್ಕೆಟ್ಗೆ ಜನ ಯಾಕೆ ಇಷ್ಟು ಮಟ್ಟಿಗೆ ಆಗಮಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕಡಿಮೆ ಇರುತ್ತೆ, ಹೋಲ್ಸೇಲ್ ದರದಲ್ಲಿ ಸಿಗತ್ತೆ ಅಂತೇಳಿ. ಅಂದರೆ ಮನೆ ಹತ್ರ ಸಣ್ಣ ಪುಟ್ಟ ಮಾರ್ಕೆಟ್ಗಳಿದ್ದರೂ ಕೂಡ ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಿ 1 to 2 ಇರ್ಬೋದು, 1 to 3 ಇರ್ಬೋದು, ಈ ಥರ ದುಪ್ಪಟ್ಟು ದರಕ್ಕೆ ಮಾರಾಟವನ್ನು ಮಾಡ್ತಾರೆ. ಸೊ ಹಾಗಾಗಿ ಮಹಿಳೆಯರು ಮತ್ತು ವ್ಯಾಪಾರಸ್ಥರು ಇಲ್ಲಿಗೆ ಸಾಮಾನ್ಯವಾಗಿ ಬಂದು ವ್ಯಾಪಾರ ಮಾಡುವಂಥದ್ದು, ಇಲ್ಲಿಂದಲೇ ಕೂಡ ತೆಗೆದುಕೊಂಡು ಹೋಗುವಂಥದ್ದು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ. ಮಹಿಳೆಯರು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ತುಂಬ ಸಂತೋಷದಲ್ಲೇ ನಾಳೆ ವರ್ಷಕ್ಕೆ ಒಮ್ಮೆ ಬರುವಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಮಾನ್ಯವಾಗಿ ಮನೆಯಲ್ಲಿರುವಂಥ ಹೆಣ್ಮಕ್ಳಿರ್ಬೋದು ಮತ್ತು ಅಕ್ಕಪಕ್ಕದ ಹೆಣ್ಮಕ್ಳು ಹಾಗೂ ಸಂಬಂಧಿಕರನ್ನು ಕರೆದು ಅರಿಶಿಣ ಕುಂಕುಮ ನೀಡುವಂಥದ್ದು, ಸೀರೆಗಳನ್ನು ನೀಡುವಂಥದ್ದು. ಸೊ ಈ ಸಂದರ್ಭದಲ್ಲಿ ಹಣ್ಣು, ಕಾಯಿ, ಬಾಳೆಹಣ್ಣು ಈ ಥರದನ್ನೆಲ್ಲವನ್ನೂ ಕೂಡ ದಾನ ಕೊಡುವಂಥದ್ದು ಅರಿಶಿಣದ ಜೊತೆಯಲ್ಲಿ. ಸೊ ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಆಗಮಿಸಿ ತಮಗೆ ಬೇಕಾದಂಥ ಮನೆಗೆ, ಅಂದರೆ ಅಗತ್ಯ ವಸ್ತುಗಳಾಗಿರ್ಬೋದು, ಪೂಜಾ ಸಾಮಗ್ರಿಗಳನ್ನು ಕೆಆರ್ ಮಾರ್ಕೆಟ್ಗಳಲ್ಲಿ ತೆಗೆದುಕೊಳ್ತಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಇಲ್ಲಿಂದ ಸಾಮಾನ್ಯವಾಗಿ ಕಣ್ಣು ಎಲ್ಲಿ ಆಯಿಸಿದ್ರು ಕೂಡ ಅಲ್ಲಿವರೆಗೂ ಕೂಡ ಜನಸಾಗರವೇ ಸೇರಿದೆ ಅಂತಲೇ ಹೇಳ್ಬೋದು. ಅದು ಏನು ಈಗಿಂದ ಬಂದಿರುವಂಥದ್ದಲ್ಲ, ಬೆಳಗ್ಗೆ 4 ಗಂಟೆಯಿಂದಲೇ ಜನಸಂಖ್ಯೆ ತುಂಬ ದೊಡ್ಡ ಮಟ್ಟದಲ್ಲಿದೆ. ಸಾಮಾನ್ಯವಾಗಿ ಇವತ್ತಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ರೈತರು ಕೂಡ ತಮ್ಮ ಮಾಲ್ಗಳನ್ನು ತಂದು ಇಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಅಕ್ಕಪಕ್ಕ ಇರುವಂಥ ಜಿಲ್ಲೆಗಳಲ್ಲಿ ಮಾರಾಟ ಮಾಡಿದ್ರೆ ಕಡಿಮೆ ಬೆಲೆಗೆ ವ್ಯಾಪಾರವಾಗುತ್ತೆ ಅಂತೇಳಿ ಇಲ್ಲಿಗೆ ಮಾರಿದ್ರೆ ಒಂದಷ್ಟು ಹಣ ಸಿಗತ್ತೆ, ರೈತ ಬೆಳೆದಂಥ ಮಾಲಿಗೆ ಒಳ್ಳೆ ಒಂದು ಬೆಲೆ ಕೂಡ ಸಿಗತ್ತೆ ಅಂತೇಳಿ ನಾಳೆ ಹಬ್ಬಕ್ಕೆ ಬೇಕಾದಂಥ ವಸ್ತುಗಳು, ಹೂವು ಇರ್ಬೋದು, ಹಣ್ಣಿರ್ಬೋದು, ತೆಂಗಿನಕಾಯಿ ಇರ್ಬೋದು, ಹಣ್ಣಿರ್ಬೋದು, ಬಾಳೆಕಂದು ಈ ಥರದನ್ನೆಲ್ಲವನ್ನೂ ಕೂಡ ಮಹಿಳೆಯರು ಶಾಪಿಂಗ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಾನು ಕೂಡ ಈ ಭಾಗದಲ್ಲಿ ತೋರಿಸ್ತಿದ್ದೀನಿ. ಕಿತ್ಲೆ ಹಣ್ಣು ಇರ್ಬೋದು, ಆಪಲ್ ಇರ್ಬೋದು, ಮೋಸಂಬಿ ಇರ್ಬೋದು, ಈ ಥರ ಮನೆಗೆ ಬೇಕಾದಂಥ ಎಲ್ಲ ಒಂದು ಪೂಜಾ ಸಾಮಗ್ರಿಗಳನ್ನು ಕೂಡ ಕೊಂಡುಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಸಾಮಾನ್ಯವಾಗಿ ಕೆಆರ್ ಮಾರ್ಕೆಟ್ ಅಂತಿದ್ದಂತೆ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ. ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ದಾರೆ. ಪೊಲೀಸರು ಕೂಡ ಇವ್ರನ್ನ ಬೆಳಗಿನಿಂದಲೇ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಸಾಕಷ್ಟು ಹರಸಾಹಸವನ್ನೇ ಪಡ್ತಿದ್ದಾರೆ ಅಂತ ಹೇಳ್ಬೋದು. ಈಗೊಂದಷ್ಟು ಜನಸಂಖ್ಯೆ ಕಡಿಮೆ ಅಂತ ಅನಿಸಿದ್ರು, ಬೆಳಗ್ಗೆ ಇದ್ದಿದ್ದಕ್ಕೆ ಹೋಲಿಕೆ ಮಾಡಿದ್ರೆ ಈಗೊಂದಷ್ಟು ಜನಸಂಖ್ಯೆ ಕಡಿಮೆ ಅನಿಸಿದ್ರು ಮತ್ತೆ ಮಧ್ಯಾಹ್ನದ ನಂತರ ಮತ್ತೆ ಜನಸಂಖ್ಯೆ ಹೆಚ್ಚಳವಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ನಾಳೆ
ಮಹಾಲಕ್ಷ್ಮಿ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಮಹಿಳೆಯರು ಕೆ ಆರ್ ಮಾರ್ಕೆಟ್ಗೆ ಆಗಮಿಸಿ ತಮಗೆ ಬೇಕಾದಂಥ ಪೂಜಾ ಸಾಮಗ್ರಿಗಳನ್ನು ಕೊಂಡ್ಕೊಳ್ಳಿಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.